ಬಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ಕೊಳ್ಳಿ, 8ನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಬಿಡುಗಡೆ ಮಾಡಿದಾರಂತೆ. ಓಕೆನಾ, ಬಂದಿದೆ ಅನಿಸುತ್ತೆ ಕೆಲವೊಬ್ಬರಿಗೆ ಬಂದಿಲ್ಲ. ಹೊಸ ಮಾರ್ಗಸೂಚಿ ಪ್ರಕಟ ಮಾಡಿದ್ದಾರೆ. ಅದೇನಂತ ನೋಡ್ತಾ ಹೋಗೋಣ ಬನ್ನಿ. ಇದುವರೆಗೂ ರಾಜ್ಯದಲ್ಲಿ 1.20 ಕೋಟಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸಿದ್ದು, 90% ಮಹಿಳೆಯರಿಗೆ ಅಮೌಂಟು ಜಮಾ ಆಗಿದೆ. 8ನೇ ಕಂತಿನ ಅಮೌಂಟು. ಓಕೆನಾ, ಕೆಲವೊಬ್ಬರಿಗೆ ಅಮೌಂಟು ಟ್ರಾನ್ಸ್ಫರ್ ಆಗಿಲ್ಲ. 10% ಮಹಿಳೆಯರಿಗೆ ಮಾತ್ರ ಟ್ರಾನ್ಸ್ಫರ್ ಆಗಿಲ್ಲ. ಇನ್ನು ಏನು ಹೇಳ್ತಿದ್ದೆ ನೋಡ್ಕೊಳ್ಳಿ. ಈ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದ ಗೃಹಲಕ್ಷ್ಮಿ ಯೋಜನೆ ಭಾರಿ ಸದ್ದು ಮಾಡುತ್ತಿದೆ. ಈ ಗೃಹಲಕ್ಷ್ಮಿ ಯೋಜನೆ ಕಳೆದ ತಿಂಗಳು ಬರೋಬ್ಬರಿ 14,000 ರೂಪಾಯಿ ಜಮಾ ಆಗಿದೆ. ಕೆಲವೊಬ್ಬರಿಗೆ ಒಂದು ಕಂತಿಂದ ಅಮೌಂಟ್ ಹೋಗಿಲ್ಲದವರಿಗೆ ಒಂದು ಸೇರಿ 14,000 ರೂಪಾಯಿ ಜಮಾ ಆಗಿದೆ ಅಂತೆ. ತುಂಬ ವೈರಲ್ ಆಗ್ತಿದೆ ನೋಡ್ಕೊಳ್ಳಿ. ಈ 8ನೇ ಕಂತಿನ ಹಣ ಬಿಡುಗಡೆ ಆಗಿ ಏಪ್ರಿಲ್ ತಿಂಗಳ ಮುಗಿತಾ ಬರ್ತಿದೆ. ಅದರಿಂದ ಗೃಹಲಕ್ಷ್ಮಿ ಯೋಜನೆ 7ನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. ಹೌದು, ರಾಜ್ಯದ ಎಲ್ಲ ಜಿಲ್ಲೆಗಳಿಗಾಗಲೇ ಹಣ ಬಿಡುಗಡೆ ಆಗಿದೆ. ಎಲ್ಲ ಮಹಿಳೆಯರಿಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಚೆಕ್ ಮಾಡಿಕೊಳ್ಳಿ. ಆ ಥರ ಚೆಕ್ ಮಾಡ್ಕೊಳೋದು ಅಂದರೆ DBT ಆಫ್ ಕರ್ನಾಟಕ ಒಂದು ಆ್ಯಪ್ ಇರುತ್ತೆ, ಅದರಲ್ಲಿ ನೀವು ಚೆಕ್ ಮಾಡ್ಕೋಬೋದು. ನೋಡ್ಕೊಳ್ಳಿ, 8ನೇ ಕಂತಿನ ಅಮೌಂಟು ಕೂಡ ಟ್ರಾನ್ಸ್ಫರ್ ಆಗಿದೆ 13/4/2024. ನಮಗೂ ಕೂಡ ಬಂದಿದೆ, ನಿಮಗೂ ಕೂಡ ಬಂದಿದ್ದರೆ ಕಮೆಂಟ್ ಮಾಡಿ. ಎಲ್ಲ ಸರಿ ಇದ್ದರೂ ಕೂಡ ಹಣ ಬಂದಿಲ್ಲ ಅಂದರೆ CDPO ಕಚೇರಿಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಿದ ದಾಖಲೆಗಳನ್ನು ನೀಡಬೇಕು. CDPO ಆಫೀಸ್ಗೆ ವಿಸಿಟ್ ಮಾಡಿ. ಅದೆಷ್ಟೋ ಮಹಿಳೆಯರಿಗೆ ಖಾತೆಗೆ ಇನ್ನೂ ಒಂದು ಕಂತಿನ ಹಣವು ಬಂದಿಲ್ಲ. ಇದೇ ರೀತಿ ಸಮಸ್ಯೆ ಇದ್ದರೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಅರ್ಜಿ ಸಲ್ಲಿಸಿದ ಗೃಹಲಕ್ಷ್ಮಿ ಸ್ಥಿತಿಯನ್ನು ಎಲ್ಲವನ್ನು ಕೊಟ್ಟು ನಿಮ್ಮ ಖಾತೆಗೆ ಯಾಕೆ ಹಣ ಬೀಳ್ತಿಲ್ಲ ಅನ್ನೋ ಮಾಹಿತಿಯನ್ನು ಪಡೆಯಿರಿ. ಯಾವ ತಾಂತ್ರಿಕ ಸಮಸ್ಯೆಯಿಂದ ನಿಮ್ಮ ಖಾತೆಗೆ ಬೀಳ್ತಾ ಇಲ್ಲ ಹಣ ಎಂದು ತಿಳಿದುಕೊಳ್ಳಿ. ಓಕೆನಾ, ತಿಳಿದುಕೊಂಡು ಸಮಸ್ಯೆ ಬಗೆಹರಿಸ್ತಾರೆ. CDPO ಕಚೇರಿಗೆ ನಿಮ್ಮ ಅರ್ಜಿ ಬಾಕಿ ಇದ್ದರೆ ಹೋಗಿ ಎಲ್ಲನೂ ಕೂಡ ಪರಿಪೂರ್ಣವಾಗಿ KYC ಕೂಡ ಮಾಡಿಸ್ಕೊಂಡು ಪೆಂಡಿಂಗ್ ಇರೋ ಅಮೌಂಟು ಸ್ವಲ್ಪ ದಿನದಲ್ಲಿ ನಿಮಗೆ ಬೀಳುತ್ತೆ. ಓಕೆನಾ, ಡಿಸೆಂಬರ್ ತಿಂಗಳಲ್ಲಿ ಆಧಾರ ಮತ್ತು ಬ್ಯಾಂಕ್ ಅಕೌಂಟ್ಗೆ NPCI ಮಾಡಿಸಿಕೊಂಡು ನಂತರ ಹಲವಾರು ಮಹಿಳೆಯರಿಗೆ ಜನವರಿ 23, 24, 25ನೇ ತಾರೀಕಿಂದ ಸತತವಾಗಿ 2,000ದಂತೆ ಒಟ್ಟು 10,000 ರೂಪಾಯಿಗಳಂತೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬೀಳ್ತಾ ಇದೆ. ಓಕೆನಾ, ಗೃಹಲಕ್ಷ್ಮಿ ಯೋಜನೆ ಅಮೌಂಟು ನೋಡ್ಕೊಳ್ಳಿ, ಕೆಳಗಡೆ ಕಾಣಿಸ್ತಿದೆ ನೋಡ್ಕೊಳ್ಳಿ. ಎಷ್ಟೋ ಜನ ಅಮೌಂಟು ಬಿದ್ದಿದೆ, ನಿಮಗೂ ಕೂಡ ಬೀಳುತ್ತೆ. ಪೆಂಡಿಂಗ್ ಹಣ ಜಮಾ ಆಗದೇ ಇರಲು ಇವೇ ಕಾರಣ. ಓಕೆನಾ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ಗೆ ಬ್ಯಾಂಕ್ ಖಾತೆಗೆ ಒಂದೇ ಥರ ಹೆಸರು ಇಲ್ಲದೆ ಇರ್ಬೋದು, ಅಡ್ರೆಸ್ ಇಲ್ಲದೇ ಇರುವುದು. ನೆಕ್ಸ್ಟ್ ಆಧಾರ್ ಕಾರ್ಡ್ಗೆ ರೇಷನ್ ಕಾರ್ಡ್ಗೆ ಲಿಂಕ್ ಆಗದೇ ಇರ್ಬೋದು. ನೆಕ್ಸ್ಟ್ ಬ್ಯಾಂಕ್ ಖಾತೆಗೆ NPCI ಮಾಡಿಸದೇ ಇರ್ಬೋದು, ಬ್ಯಾಂಕ್ ಖಾತೆಗೆ KYC ಮಾಡಿಸದೇ ಇರುವುದು, ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡದೇ ಇರುವುದು, ಅರ್ಜಿ ಸಲ್ಲಿಸಿದ ತಾಂತ್ರಿಕ ದೋಷದಿಂದ ಈ ಪ್ರಾಬ್ಲಮ್ಸ್ ಬರ್ತಾ ಇದೆ. ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ದರೆ ಸಾಲ್ವ್ ಮಾಡ್ಕೊಳ್ಳಿ, ನಿಮಗೆ ಅಮೌಂಟು ಬಿದ್ದೇ ಬೀಳುತ್ತೆ. ಇವಾಗ ಎಲೆಕ್ಷನ್ ಇರೋದ್ರಿಂದ ಬಿದ್ದೇ ಬೀಳುತ್ತೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿದ ರೀತಿ ನೋಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್.